ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣ ಇಡೀ ರಾಜ್ಯದ ಇಮೇಜನ್ನೇ ಹಾಳು ಮಾಡಿದಂಥ ಪ್ರಕರಣ. 11 ಜನ ಅಮಾಯಕರ ಪ್ರಾಣವನ್ನ ಬಲಿ ಪಡೆದಂಥ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನ ನಿನ್ನೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. 10 ರಿಂದ 25 ಲಕ್ಷಕ್ಕೆ ಪರಿಹಾರವನ್ನ ಏರಿಕೆ ಮಾಡಿದೆ. ಈ ಮಧ್ಯೆ ಮಂಡ್ಯದ ಪೂರ್ಣಚಂದ್ರ ಮೃತಪಟ್ಟಂತಹ ಪೂರ್ಣಚಂದ್ರ ಅವರ ನಿವಾಸಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಆ ಪರಿಹಾರದ ಚೆಕ್ ಅನ್ನು ವಿತರಿಸಿದ್ದಾರೆ. ಸರ್ಕಾರ ಘೋಷಣೆ ಮಾಡಿದಂತಹ ಪರಿಹಾರದ ಚೆಕ್ ಅನ್ನ ಕುಟುಂಬಕ್ಕೆ ಹಸ್ತಾಂತರಿಸಿದ್ದಾರೆ. 25 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಪೂರ್ಣಚಂದ್ರ ಅವರ ತಂದೆ ಚಂದ್ರು ಅವರಿಗೆ ನೀಡಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ. ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇಪ್ಪತ್ತೈದು ಲಕ್ಷ ಇದೆ. ಮೊದಲು 10 ಲಕ್ಷ ಅಂತ ಡಿಕ್ಲೇರ್ ಆಗಿತ್ತು. 10 ಲಕ್ಷ ಡಿಕ್ಲೇರ್ ಆಗಿತ್ತು. ಈಗ ಎಲ್ರಿಗೂ ಕೊಟ್ಟಂಗೆ ಕೊಟ್ಟಿದೆ. ನಿಮಗೆ ಬೇಕು ಬೇಡ ಅಂತಲ್ಲ. ಸೊ ನಿಮ್ಮ ಅಳಿಮೈನಿಗೆ ನಾನು 1ನೇ ತಾರೀಕಿನಿಂದನೇ ಕಳಿಸಿ ಮಾಡಿಕೊಡ್ತೀನಿ. ದೇದವ್ರಿಗೆ ಹೇಳ್ತಾರೆ 1ನೇ ತಾರೀಕು ಏನಾಯಿತು ಏನಾರು ಆಗಲಿಲ್ಲ ಅಂತ ನಂಬರ್ ತಗೊಂಡು ಫೋನ್ ಮಾಡ್ತೀನಿ. ಪೂರ್ಣಚಂದ್ರ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ, ಉದ್ಯೋಗದಲ್ಲಿದ್ದವನು, ಮಗನಿಗೆ ಮದುವೆ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ದಂತಹ ಪೋಷಕರಿಗೆ ಆಗಿದ್ದು ಆಘಾತ. ಈಗ ಪರಿಹಾರದ ರೂಪದಲ್ಲಿ ಚೆಕ್ ಬಂದಿದೆ. ಆದರೆ ಸಾರಿ ಅಂತ ಕೇಳ್ತಾರೆ ಕೃಷಿ ಸಚಿವರು. ಆ ತಾಯಿಗೆ, ಪೂರ್ಣಚಂದ್ರ ಅವರ ತಾಯಿಗೆ ಸಾರಿ ಕೇಳಲೇಬೇಕು. ಸರ್ಕಾರ ಮಾಡಿದಂತಹ ತಪ್ಪಿಗೆ ಸರ್ಕಾರಕ್ಕೂ ಶಿಕ್ಷೆಯಾಗಬೇಕು. ಎಲ್ಲರೂ ಮಾಡ್ತಾ ಇರುವಂತಹ ಆಗ್ರಹ ಇದೇನೆ. ಸರ್ಕಾರ ಏನೇ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿರಬಹುದು, ಆದರೆ ಮಾಡಿರುವಂತಹ ತಪ್ಪಿನಿಂದ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. 25 ಲಕ್ಷ ರೂಪಾಯಿಗೆ ಪರಿಹಾರವನ್ನ ಏರಿಕೆ ಮಾಡಿದ್ದಾರೆ. ಸ್ವಾಗತಾರ್ಹ ಸಂಗತಿ. ಯಾಕಂದ್ರೆ ಹಲವು ಕುಟುಂಬಗಳಿಗೆ ಒಬ್ಬರೇ ಮಕ್ಕಳಿದ್ದಾರೆ. ಆ ಮಕ್ಕಳು ಆ ಕುಟುಂಬಕ್ಕೆ ಆಧಾರ ಆಗಿದ್ರು. ಹಾಗಾಗಿ 25 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಈಗ ಮೃತರ ಕುಟುಂಬಗಳಿಗೆ ವಿತರಣೆಯಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.